ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರ. ಇವತ್ತಿನ ನಿಮ್ಮ ಒಂದು ಪ್ರತಿಭಟನೆಯ ಹೋರಾಟ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ತಾವು ಇವತ್ತೆಲ್ಲ ತಾವು ಸೇರಿದ್ದೀರಾ, ಮತ್ತೆ ತಮ್ಮ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸಿದ್ದೀರಾ. ಪೂಜ್ಯ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಈಗಾಗಲೇ ನಮ್ಮ ಮುನಿಯಪ್ಪ ಸಾಹೇಬರು ತಮ್ಮ ಸಮುದಾಯದ ಒಬ್ಬ ಧೀಮಂತ ನಾಯಕ, ಜನನಾಯಕ ಮುನಿಯಪ್ಪನವರು, ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮತ್ತು ನಮ್ಮ ಇಬ್ಬರು ಅತ್ಯಂತ ಹಿರಿಯ ಸಚಿವರುಗಳು ಸತೀಶ್ ಜಾರಕಿಹೊಳಿ ಅವರು ಹಾಗೂ ಈಶ್ವರ್ ಖಂಡ್ರೆ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಮತ್ತು ನಮ್ಮ ಆಂಜನೇಯ ಸಾಹೇಬರು ಕೂಡ ಇದ್ದಾರೆ, ಚಂದ್ರಪ್ಪನವರು ಇದ್ದಾರೆ, ನಮ್ಮ ಶಾಸಕರಾದಂಥ ಬಸಂತಪ್ಪನವರು, ನಮ್ಮ ಶ್ರೀನಿವಾಸ್ ಅವರು ಎಲ್ಲ ಬಂದಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಸರ್ಕಾರ ಎಷ್ಟು ಇದಕ್ಕೆ ಮಹತ್ವವನ್ನು ಕೊಟ್ಟಿದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇದು ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಒಂದು ಸೂಕ್ಷ್ಮವಾದಂಥ ವಿಷಯ ಅಂತಲೂ ಹೇಳಬಹುದು. ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ಈ ಒಂದು ಹೋರಾಟ ಬಹಳ ದೀರ್ಘಕಾಲದ ಹೋರಾಟ. ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಳ ಮೀಸಲಾತಿಯ ವಿಷಯದ ಬಗ್ಗೆ, ಆ ಒಳ ಮೀಸಲಾತಿ ಆಗಬೇಕು, ಅದಕ್ಕೆ ನಮ್ಮ ಬದ್ಧತೆ ಇದೆ ಅಂತ ಸ್ಪಷ್ಟವಾದಂಥ ಒಂದು ಅಭಿಪ್ರಾಯವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇವೆ, ಅನೇಕ ಸಭೆಗಳಲ್ಲೂ ಕೂಡ ಹೇಳಿದ್ದೇವೆ. ಮತ್ತು ಸಚಿವ ಸಂಪುಟದ ತೀರ್ಮಾನದಲ್ಲೂ ಕೂಡ ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡ್ತಕ್ಕಂಥ ಕ್ರಮ ಕೂಡ ಏನು ಹೆಚ್ಚು ಆ ಮೀಸಲಾತಿಯನ್ನು ಹೆಚ್ಚು ಮಾಡಿ SC ಅವರಿಗೆ 17%, ST ಅವರಿಗೆ 7%, 15ರಿಂದ 17 SC ಆಯಿತು, 3ರಿಂದ 7 ST ಆಯಿತು. ಅದನ್ನು ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಅದಕ್ಕೆ ಏನು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನು ಕೂಡ ಮಾಡಿಸಿ 2 ಬಾರಿ ಹಿಂದಿನ ಒಂದು ಸರ್ಕಾರದಲ್ಲೂ ಕೂಡ ಆ ಒಂದು ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಸರ್ಕಾರನೇ, ಅದು ಸಿದ್ದರಾಮಯ್ಯನವರೇ. ಈ ಸಲನೂ ಕೂಡ, ಯಾಕೆಂದ್ರೆ ಅದು ಹಳೆಯ ಸಮೀಕ್ಷೆ ಆಗಿತ್ತು, ಕೋರ್ಟ್ಗಳಲ್ಲಿ ಆ ಸಮೀಕ್ಷೆಗಳನ್ನು ಯಾವ ರೀತಿಯಾಗಿ ನೋಡ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ. ಮತ್ತು ಪ್ರತಿಯೊಂದು ಸಲ ನಮಗೆ ಎಂಪಿರಿಕಲ್ ಡೇಟಾ ಬೇಕು ಅಂತ ಹೇಳ್ತಕ್ಕಂಥದ್ದು ಯಾವಾಗ ಕೂಡ ಬರ್ತದೆ. ಮಾಹಿತಿ, ಡೇಟಾ ಏನು ನಿಮ್ಮ ಹತ್ರ ಇದೆ, ಹೇಗೆ ಇದನ್ನ ತೀರ್ಮಾನ ಮಾಡಿದ್ರಿ, ಒಳ ಮೀಸಲಾತಿ ಯಾವ ರೀತಿಯಾಗಿ ಮಾಡಿದ್ರಿ ಅಂತ ನ್ಯಾಯಾಲಯಗಳಲ್ಲಿ ಬರುತ್ತೆ ಅಂತ ಹೇಳಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಆ ಸಮಸ್ಯೆ ಮತ್ತೊಮ್ಮೆ ಬರಬಾರ್ದು ಅಂತೇಳಿ 2ನೇ ಬಾರಿಗೆ ಎಷ್ಟೇ ಅದಕ್ಕೆ ಅಡಚಣೆ, ಕಷ್ಟ ಬಂದರೂ ಕೂಡ ಇದನ್ನ ಆ ಒಂದು ಸಮೀಕ್ಷೆಯನ್ನ ಬಹಳ ಯಶಸ್ವಿಯಾಗಿ ಮಾಡಿಸಿ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆ ಒಂದು ಸಮೀಕ್ಷೆಯ ವರದಿ ಕೂಡ ಸರ್ಕಾರಕ್ಕೆ ಅವರು ನೀಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನಗಳಾಯಿತು, ಸಚಿವ ಸಂಪುಟದ ಒಪ್ಪಿಗೆ ಕೂಡ ಆಯಿತು, ಅನುಮೋದನೆ ಆಯಿತು. ತದನಂತರ ಮತ್ತೊಮ್ಮೆ ಏನು ಇವತ್ತು ನ್ಯಾಯಾಲಯದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಮತ್ತೆ ನಿಂತಿದೆ. ಅಲ್ಲಿ ಅದು ಖಂಡಿತವಾಗಿಯೂ ಇತ್ಯರ್ಥ ಆಗಬೇಕು, ಅದು ಒಂದು ಕಡೆ. ಆದರೆ ಈಗಿರುವಂಥ ಪ್ರಶ್ನೆ ಅಲ್ಲಿವರೆಗೂ ಏನು ಮಾಡಬೇಕು ಅಂತ. ಈಗ ನ್ಯಾಯಾಲಯದ ತೀರ್ಮಾನ ಯಾವಾಗ ಬರುತ್ತದೋ ನಮಗೂ ಹೇಳಕ್ಕೆ ನಮ್ಮ ಕೈಲಿಲ್ಲ. ಅದು ನ್ಯಾಯಾಲಯಗಳಲ್ಲಿ ನಮ್ಮ ವಾದಗಳನ್ನು ಮಂಡಿಸ್ತೇವೆ. ನಮ್ಮ ಪ್ರಕಾರ ನಮ್ಮ ವಾದಗಳನ್ನು ಮಂಡಿಸಿ, ಅಥವಾ ಕೇಂದ್ರ ಸರ್ಕಾರ ಅವರೇನಾದರೂ ಬೇರೆ ಥರ ತೀರ್ಮಾನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಏನು ಇವತ್ತು ವಿಶೇಷವಾಗಿ ಶೆಡ್ಯೂಲ್ 9 ಶೆಡ್ಯೂಲಲ್ಲಿ ಸೇರಿಸಿದ್ರೆ ಇದಕ್ಕೆ ಯಾವುದೇ ರೀತಿಯ ತಕರಾರು ಇರೋದಿಲ್ಲ, ಸಮಸ್ಯೆನೂ ಇರೋದಿಲ್ಲ. ಆ ಒಂದು ತೀರ್ಮಾನ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು, ಅದು ಇನ್ನೊಂದು ವಿಷಯ. ಅದನ್ನು ನಾನು ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಈಗಿರುವಂಥದ್ದು ಈಗ ಏನು ನಾವು ಮಾಡಬೇಕು ಅಲ್ಲಿವರೆಗೂ ಅಂತ. ಅದಕ್ಕೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಅಭಿಪ್ರಾಯಗಳನ್ನೆಲ್ಲ ಕೇಳಿದ್ದಾರೆ. ಮತ್ತು ಅನೇಕ ವಿಷಯಗಳ ಬಗ್ಗೆ, ಇದರ ಆಗು ಹೋಗುಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಒಂದಂತೂ ಸ್ಪಷ್ಟ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಒಳ ಮೀಸಲಾತಿಯ ಪರವಾಗಿರುವಂಥದ್ದು. ಅದರ ಬಗ್ಗೆ 2 ಮಾತಿಲ್ಲ, ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಒಳ ಮೀಸಲಾತಿಯ ಪರವಾಗಿರತಕ್ಕಂಥ ತೀರ್ಮಾನ ನಮ್ಮಲ್ಲಿ ಈಗಾಗಲೇ ಆಗೋಗಿದೆ.
ಈಗ ಈ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅಂತ ಏನಿದೆ ಅದನ್ನ ಮುಖ್ಯಮಂತ್ರಿಯವರು ಇದನ್ನ ಅಂತಿಮ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಇದನ್ನು ಮುಂದೆ ಮತ್ತೆ ಇದನ್ನು ಮುಂದುವರಿಸದೇ ಇರತಕ್ಕಂಥ ರೀತಿಯಾಗಿ ಒಂದು ತೀರ್ಮಾನ, ಎಲ್ಲರ ಒಂದು ಅಭಿಪ್ರಾಯವನ್ನ ತಗೊಂಡು ಒಂದು ಯಾರಿಗೂ ಕೂಡ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಸಚಿವ ಸಂಪುಟದ ಸಭೆಯನ್ನ 27ನೇ ತಾರೀಕು ಇದಕ್ಕೋಸ್ಕರನೇ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಇದನ್ನ ಅಂತಿಮ ತೀರ್ಮಾನವನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಬೇಕು ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಯವರು ಈಗಾಗಲೇ ಅದನ್ನ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಖಂಡಿತವಾಗಿಯೂ ನಾವು ಎಲ್ಲರೂ ಸೇರಿ ಆ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗ್ತೀವಿ. ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೀವಿ ಅಂತ ಕೂಡ ನನಗೆ ವಿಶ್ವಾಸ ಇದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆದ್ರೆ ನನ್ನ ಅಭಿಪ್ರಾಯ ಒಂದೇ ಅಲ್ಲ, ಎಲ್ಲರ ಅಭಿಪ್ರಾಯ ಬಂದೇ ಬರ್ತದ್ರಲ್ಲಿ. ಆದ್ರೆ ಮುಖ್ಯಮಂತ್ರಿಯವರು ಇದಕ್ಕೆ ಯಾವ ರೀತಿಯಾದಂತಹ ಒಂದು ವಿಶೇಷತೆಯನ್ನ ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋಗಿದ್ರೆ ನಾವು ಯಾರು ಕೂಡ ಆ ಸಭೆಯನ್ನ ಕರೆಯತಕ್ಕಂಥ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ಇವತ್ತು ಕರೆದಿರ್ತಕ್ಕಂಥ ಉದ್ದೇಶ ಇದನ್ ಮುಂದಕ್ಕೆ ಹೋಗಬಾರ್ದು, ಎಲ್ರಿಗೂ ನ್ಯಾಯ ಸಿಗಬೇಕು, ಸಮಾಜದಲ್ಲಿ ಸಾಮರಸ್ಯ ಇರಬೇಕು ಮತ್ತು ನಾವೆಲ್ಲರೂ ಒಂದಾಗಿ ಹೋಗ್ಬೇಕು. ಅದು ದಲಿತ ಜನಾಂಗ ಇರ್ಬೋದು, ಇನ್ನು ಉಳಿದ ಬೇರೆ ಜನಾಂಗ ಇರ್ಬೋದು, ಸಾಮಾನ್ಯ ಜನಾಂಗ ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅದಕ್ಕೆ ನೋವಾಗದೆ ಇರತಕ್ಕಂಥ ರೀತಿಯಲ್ಲಿ ಆಗಬೇಕು. ಆದ್ರೆ ಯಾರಿಗೆ ಹೆಚ್ಚು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗ್ಬೇಕು. ಯಾರು ಶೋಷಣೆಗೆ ಒಳಗಾಗಿದ್ದಾರೆ ಆ ಶೋಷಣೆಯಿಂದ ಹೊರಗೆ ಬರೋದಕ್ಕೆ ಒಂದು ಖಂಡಿತವಾಗಿಯೂ ಒಂದು ಒಳ್ಳೆಯ ತೀರ್ಮಾನ ಆಗ್ಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಯವರು ನನಗೆ ಹೇಳಿದ್ದಾರೆ, ಎಲ್ಲರೂ ತಾವೆಲ್ಲ ಸಹನೆಯಿಂದ ಇರಿ, ಯಾರು ಕೂಡ ಇದನ್ನ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. 27ನೇ ತಾರೀಕಿನ ಸಂಪುಟ ಸಭೆಯ ತೀರ್ಮಾನಕ್ಕೆ ತಾವೆಲ್ಲರೂ ಕೂಡ ಅಲ್ಲಿವರೆಗೂ ಕಾದು ತಾವು ಅದನ್ನ ಈಗ 27ನೇ ತಾರೀಕು ಸಚಿವ ಸಂಪುಟ ಸಭೆ ಆಗುತ್ತೆ. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಅಲ್ಲಿವರೆಗೂ ಸ್ವಲ್ಪ ಸೈಲೆಂಟ್ ಆಗಿರ್ರಿ. ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು. ನಾವು ನಿಮ್ಮ ಹೋರಾಟಕ್ಕೆ ನಮ್ಮ ಗೌರವ ಇದೆ. ನಿಮ್ಮ ಹೋರಾಟದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಬೇರೆ ಅಭಿಪ್ರಾಯ ಇಲ್ಲ. ನೀವು ಅದಕ್ಕೋಸ್ಕರ ಈಗ ಯಾವುದೇ ಒಂದು ತೀರ್ಮಾನ ಆದ್ರೆ ಅದು ಸ್ಪಷ್ಟವಾಗಿ ಕೂಡಿರಬೇಕು.